ನಿಮಗೆ ಯಾವ ಕಾಲ್ ಬಂದ್ರು ನೀವೇ ಕಾಲ್ ಮಾಡಿದ್ರು ಸ್ಪೀಕರ್ ಆನ್ ಮಾಡೇ ಮಾತಾಡ್ಬೇಕು. ಆಯ್ತು. ಅಕ್ಕ ಹೇಗಿದ್ಯಾ? ಚೆನ್ನಾಗಿ ಊಟ ಮಾಡ್ತಿದ್ಯಾ ತಾನೆ? ಅಜ್ಜಿ ನಿನ್ನ ಚೆನ್ನಾಗಿ ನೋಡ್ಕೊಳ್ತಿದಾರಾ? ಅಪ್ಪ ಅಮ್ಮಂಗೇನು ಡೌಟ್ ಬಂದಿಲ್ಲ ತಾನೆ? ಅಲ್ಲಿ ಎಲ್ಲ ಸರಿ ಇದೆ ಅಲ್ವಾ? ಎಲ್ಲ ಸರಿಯಾಗಿದೆ ಕಣೆ. ಏನೆಲ್ಲ ಸರಿ ಇರೋದು ಪರಿ. ನೆನ್ನೆ ನಿಮ್ಮಮ್ಮ ಎಂತ ಕೆಲಸ ಮಾಡಿದ್ಲು ಗೊತ್ತಾ? ತೋಟದಲ್ಲಿ ಪಪ್ಪಾಯ ಹಣ್ಣು ಜಾಸ್ತಿ ಬೆಳೆದಿದೆ ಅಂತ ಅದನ್ನ ಜ್ಯೂಸ್ ಮಾಡಿ ದೇವಿ ಕೊಟ್ಬಿಟ್ಲು. ಅಜ್ಜಿ ಏನ್ ಹೇಳ್ತಿದ್ಯಾ? ಇವಳು ಬುದ್ಧಿ ಇಲ್ದೆ ಆ ಪಪ್ಪಾಯ ಜ್ಯೂಸ್ನ ಕುಡಿಯಕ್ ಹೋಗ್ಬಿಟ್ಲು. ಅಯ್ಯೋ ಪಪ್ಪಾಯಿ ತುಂಬಾ ಹೀಟು, ಅದನ್ನ ದೇವಿ ಕುಡಿಬಾರ್ದು ತಾನೆ, ಅದರಿಂದ ಮಗುಗ್ ತೊಂದ್ರೆ ಆಗತ್ತೆ. ಯಾಕಕ್ಕ ಇಷ್ಟು ಕೇರ್ಲೆಸ್ ಆಗಿದ್ಯಾ? ಇಲ್ಲ ಕಣೆ, ನೀನ್ ಕಳಿಸಿದ ಬೀಚ್ ವಿಡಿಯೋದಲ್ಲಿ ಅಭಿ ನಾನು ನೋಡ್ತಿದ್ದೆ, ಅದರಿಂದ ಅಮ್ಮ ಯಾವ ಜ್ಯೂಸ್ ಕೊಟ್ರು ಅಂತ ನೋಡ್ಲೇ ಇಲ್ಲ. ದೇವ್ರೇ. ಆಮೇಲೆ ನಿಮ್ಮಮ್ಮ ನನಗೊಂದು ಗ್ಲಾಸ್ ಜ್ಯೂಸ್ ಕೊಟ್ಬಿಟ್ಟು ದೇವಿಗೂ ಪಪ್ಪಾಯ ಜ್ಯೂಸ್ ಕೊಟ್ಟಿದ್ದೀನಿ ಅಂತ ಹೇಳಿದ್ಲು. ಆ ಗಾಬರಿ ಆಗಿ ಓಡ್ ಬಂದ್ ನೋಡಿದ್ರೆ ದೇವಿ ಅದನ್ನ ಕುಡಿಯಕ್ ಹೋಗಿದ್ಲು. ನನ್ ಗ್ಲಾಸ್ನ ತಳ್ಬಿಟ್ಟೆ. ದೇವ್ರ ದೊಡ್ಡವನು. ಅಜ್ಜಿ ಅಕ್ಕ ಬೇರೆ ಏನೋ ಟೆನ್ಷನ್ ಅಲ್ಲಿ ಇರ್ತಾಳೆ, ನೀನೇ ಸ್ವಲ್ಪ ಅವಳನ್ನ ನೋಡ್ಕೊಳ್ಬೇಕಜ್ಜಿ. ನಿನ್ನ ಅಜ್ಜನ ನಂಬಿ ನಾನು ನನ್ನ ಜೀವನೇ ನಿನ್ ಮಡ್ಲಗ್ ಹಾಕಿ ಬಂದಿದ್ದೀನಿ. ಅಲ್ಲಿ ಒಂದ್ ಜೀವ ಅಲ್ಲ 2 ಜೀವ ಇದೆ. ಅವರಿಬ್ರನ್ನ ಜೋಪಾನವಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮಿಬ್ರ ಮೇಲೆ ಇದೆ ಅಜ್ಜಿ. ಸರಿಯಮ್ಮ, ನಾವು ನೋಡ್ಕೋತೀವಿ. ನೀನ್ ಧೈರ್ಯವಾಗಿ ನೀನ್ ಹೋದ್ ಕೆಲ್ಸ ಮಾಡು. ಒಂದೊಂದ್ ನಿಮಿಷನೂ ನಮ್ಗೆ ಕೆಂಡದ ಮೇಲೆ ನಿಂತಾಗಿದೆ ಅಮ್ಮ. ನಾನು ಹಗ್ಲು ರಾತ್ರಿ ಅದೇ ಯೋಚನೆ ಮಾಡ್ತಾ ಅದೇ ಕೆಲ್ಸದಲ್ಲಿದ್ದೀನಿ ಅಜ್ಜಿ. ಆದಷ್ಟು ಬೇಗ ನಾ ಹೇಗಾದ್ರೂ ಅಭಿನ್ ಮೀಟ್ ಮಾಡಿ ಮಾತಾಡ್ತೀನಿ. ಆಮೇಲೆ ಎಲ್ಲಾ ವಿಷಯನ ಅವ್ರಿಗೆ ಹೇಳಿ ಅರ್ಥ ಮಾಡಿಸಿ ಅವ್ರನ್ನ ನನ್ ಜೊತೆಗೇನೆ ನೇರವಾಗಿ ಊರಿಗೆ ಕರ್ಕೊಂಬರ್ತೀನಿ. ಅಕ್ಕನ್ನ ಅಭಿನ ಒಂದ್ ಮಾಡ್ತೀನಿ, ಅದೇ ನನ್ ಗುರಿ. ದೇವಿ ಅಳ್ಬೇಡಮ್ಮ. ಅಕ್ಕ ಅಕ್ಕ ಅಳ್ಬೇಡ ಅಕ್ಕ. ಅಳ್ಬೇಡ ದೇವಿ, ಪರಿ ಧೈರ್ಯವಾಗಿ ಹೇಳ್ತಿದ್ದಾಳಲ್ವಾ, ಖಂಡಿತ ಮಾಡ್ತಾಳೆ. ಅಜ್ಜಿ ಗರ್ಭಿಣಿ ಆಗಿರೋರು ಹಾಗೆಲ್ಲ ಅಳ್ಬಾರ್ದು. ಗರ್ಭಿಣಿ ಆಗಿದ್ದಾಗ ಖುಷಿಯಿಂದ ನಗ್ತಾ ಇರ್ಬೇಕು. ದೇವಿ, ಏನ್ ನಡೀತಿದೆ ಇಲ್ಲಿ? ಯಾಕೆ ದೇವಿ ಅಳ್ತಿದ್ದಾಳೆ? ಅತ್ತೆ ಹೇಳಿ ಅತ್ತೆ. ಏಯ್, ಏನೇ ನನ್ನೇ ಪ್ರಶ್ನೆ ಮಾಡ್ತಿದ್ಯಾ? ನಾನ್ ಕೇಳಿದ್ದಕ್ಕೆ ಉತ್ತರ ಕೊಡಿ ಅತ್ತೆ. ಬೇರೆಯವ್ರ ಪ್ರಶ್ನೆಗೆ ಉತ್ತರ ಕೊಡೋದು ನನ್ನ ಜೀವಮಾನದಲ್ಲೇ ಇಲ್ಲ. ನಾನ್ ಮಾತ್ರ ಅವ್ರನ್ನ ಪ್ರಶ್ನೆ ಮಾಡ್ಬೇಕು, ಅವರೇ ನನಗೆ ಉತ್ತರ ಕೊಡ್ಬೇಕು. ಅದೇ ಈ ಭಾಗ್ಯನಿಷ್ಟ್ರಿ. ಅಯ್ಯೋ ಅಮ್ಮನ ಹತ್ರ ಇವರಿಬ್ರನ್ನ ನಾನೇ ಸಿಕ್ಕಾಕ್ಸಿದ್ನಲ್ಲ, ಏನ್ ಮಾಡೋದು? ಅತ್ತೆ ಇವಳು ಯಾಕೋ ಅಳ್ತಿದ್ದಾಳೆ, ನೀವು ಕೂಡ ಮ್ಯಾನೇಜ್ ಮಾಡ್ತಿದ್ದೀರಾ. ಫೋನಲ್ಲಿ ಯಾರು? ಪರಿತಾನೆ. ಅವಳೇನೋ ಗರ್ಭಿಣಿಯರ ಖುಷಿಯಿಂದ ಇರಬೇಕು ಅದು ಇದು ಅಂತ ಹೇಳ್ತಿದ್ಲು. ಏನ್ ನಡೀತಿದೆ ಇಲ್ಲಿ ನನಗೆ ಗೊತ್ತಾಗ್ಬೇಕು. ಈಗ ಹೇಳ್ತೀರಾ ಇಲ್ವಾ? ಅರ್ಧಂಬರ್ಧ ಕೇಳಿಸ್ಕೊಂಡು ಇಲ್ಲಿ ಬಂದು ಸುಮ್ಮನೆ ಗಲಾಟೆ ಮಾಡ್ಬೇಡ. ಇಬ್ರು VIP ಗಳು ಒಳಗಿರ್ಬೇಕಾದ್ರೆ ಬಾಗಲ್ ತಟ್ಟಿ ಒಳಗ್ ಬರ್ಬೇಕು. ಆ ಮ್ಯಾನರ್ಸ್ ಕೂಡ ನಿಂಗೆ ಗೊತ್ತಿಲ್ವಾ? ವಾಟ್ ಎ ಕಂಟ್ರಿ. ಇಲ್ಲಿ ನೋಡಿ, ಹೀಗೆಲ್ಲ ಇಂಗ್ಲೀಷಲ್ಲಿ ಬಾಯಿಗೆ ಬಂದಂಗೆ ನಾನು ಬೈಯೋದು ಬಿಟ್ಟು ಸುಮ್ಮನೆ ನಿಜ ಹೇಳಿ. ಯಾರ್ ಗರ್ಭಿಣಿ? ಯಾರ ಬಗ್ಗೆ ಮಾತಾಡ್ತಿದ್ರಿ? ಏಯ್ ಇರು, ಯಾಕೆ ನಿನ್ಗೆ ಅಷ್ಟೊಂದು ಅನುಮಾನ? ತಗೋ, ನಿನ್ ಮಗಳ ಹತ್ರ ನೀನೇ ಮಾತಾಡ್ ತಿಳ್ಕೊ. ಏಯ್ ಬರೀ, ಏನ್ ನಡೀತಿದೆ ಇಲ್ಲಿ? ಯಾರ್ ಗರ್ಭಿಣಿ? ಏನ್ ಮಾತಾಡ್ತಿದ್ರಿ ನೀವು? ಅಮ್ಮ ಟಿಫನ್ ಆಯ್ತಮ್ಮ? ನೀ ಮಾತ್ರೆ ತಗೊಂಡ್ಯಾ? ನಿನ್ ಜೊತೆ ಮಾತಾಡ್ದೆ ಎಷ್ಟು ದಿನ ಆಯ್ತು. ಏಯ್ ಸುಮ್ಮನೆ ಮಾತು ಬದಲಾಯಿಸ್ಬೇಡ ನೀನು. ನೀನೇನೋ ಗರ್ಭಿಣಿ ಅದು ಇದು ಅಂತ ಫೋನಲ್ಲಿ ಹೇಳ್ತಿದ್ದೆ, ನಾನು ಅದನ್ನು ಕೇಳಿಸ್ಕೊಂಡೆ. ಹೌದು ಹೇಳ್ದೆ. ನನ್ನ IT ಆಫೀಸ್ನಲ್ಲಿ ನನ್ನ ಜೊತೆ ಪ್ರೀತಿ ಅನ್ನೋ ಅಕ್ಕ ಕೆಲಸ ಮಾಡ್ತಾರೆ. ಅವರಿಗೆ 8 ತಿಂಗಳಾಗಿದೆ. ಅವ್ರಿಗೆ ಡೆಲಿವರಿ ಲೀವ್ ಕೊಡ್ತಿಲ್ಲ ಅಂತೆ. ಹೌದಾ? ಅದಕ್ಕಾಗಿ ಆ ಅಕ್ಕ ಕೆಲ್ಸಕ್ಕೆ ರಿಸೈನ್ ಮಾಡಿ ಹೋದ್ರು. ಈಗ ನಾನು ಆ ಅಕ್ಕನ ಕೆಲ್ಸನೂ ಸೇರಿಸಿ ಮಾಡ್ಬೇಕಾಗಿ ಬಂದಿದೆ. ಇಬ್ರು ಮಾಡೋ ಕೆಲ್ಸನ ಈಗ ನಾನು ಒಬ್ಳೇ ಮಾಡ್ತಿದ್ದೀನಮ್ಮ. ಅಯ್ಯೋ, ನಿನಗೆ ಗೊತ್ತಾ ಅಮ್ಮ,
ನಿನ್ ಮಗಳು ಬೆಳಗ್ಗೆಯಿಂದ ನೀರು ಸಹ ಕುಡಿದೆ. ಖಾಲಿ ಹೋಟೆಲ್ ಕೆಲಸ ಮಾಡ್ತಿದ್ದೀನಿ. ನಿನಗ್ ಗೊತ್ತಲ್ವಾ ಅಮ್ಮ, ನಿನ್ ಮಗಳು ಹಸಿವು ತಡಿಯಲ್ಲ ಅಂತ. ಈ ಹಸುವಿನಿಂದ ನನ್ ಕೈ ಕಾಲೆಲ್ಲ ನಡಕ್ತಿದ್ಯಮ್ಮ, ಸುಸ್ತಾಗ್ತಿದೆ. ಅಯ್ಯೋ ದೇವ್ರೆ, ಯಾಕೆ ಅಷ್ಟು ದೂರ ಹೋಗಿ ಕಷ್ಟಪಡ್ಬೇಕು? ಆದ್ರೂ ಒಬ್ರು ಗರ್ಭಿಣಿಗೆ ಸಹಾಯ ಆಗತ್ತೆ ಅನ್ನೋ ಖುಷಿಯಿಂದ ನಾ ಕೆಲಸ ಮಾಡ್ತಿದ್ದೀನಮ್ಮ. ಅದು ಗರ್ಭಿಣಿಯರು ಈ ಸಮಯದಲ್ಲಿ ಅಳಬಾರ್ದಲ್ವಮ್ಮ? ಗರ್ಭಿಣಿ ಹುಡುಗಿರು ಈ ಸಮಯದಲ್ಲಿ ಖುಷಿಯಿಂದ ಇರ್ಬೇಕು. ನಾನ್ ಹೇಳ್ದೆ ಅಂತ ಆ ಹುಡ್ಗಿಗೆ ಹೇಳಮ್ಮ, ಸರಿನಾ? ಇದನ್ನೇ ಪರಿ ದೇವಿ ಹತ್ರ ಹೇಳ್ತಿದ್ಲು. ಅದನ್ನ ಸರಿಯಾಗಿ ತಿಳ್ಕೊಳ್ಳದೆ ದೆವ್ವ ಬಂದಾಗ ಆಡ್ದೆ ನೀನು. ನೀನೇನಾದ್ರೂ ತಪ್ಪಾಗಿ ತಿಳ್ಕೊಂಡ್ಯಮ್ಮ? ಹಾಗಲ್ಲ ಕಣೆ, ನೀನೇನೋ ಗರ್ಭಿಣಿ ಅಂದೆ, ಇವಳು ನೋಡಿದ್ರೆ ಅಳ್ತಿದ್ಲು. ಅದಕ್ಕೆ ನಾನೇನೋ ಅನ್ಕೊಂಡ್ ಭಯ ಪಟ್ಟೆ. ಕೊಡು. ಪರಿ ಹಸುವಿಂದ ಕೆಲಸ ಮಾಡ್ತಾ ಇದ್ದಾಳೆ, ಕೈ ಕಾಲು ನಡುಕ್ತಾ ಇದೆ, ಸುಸ್ತಾಗಿದೆ ಅಂತಿದ್ಲು. ಅದನ್ನ ಕೇಳಿ ದೇವಿ ಬೇಜಾರಾಗದೆ ಇರುತ್ತಾ, ಅದಕ್ಕೆ ಹೇಳ್ತಿದ್ದಾಳೆ. ನನ್ಗೆ ಅದನ್ನ ಕೇಳಿ ಬೇಜಾರಾಯ್ತತ್ತೆ. ಎಲ್ಲಾ ಕೆಲ್ಸನೂ ಪರಿ ಒಬ್ಳೆ ಮಾಡ್ತಿದ್ದಾಳಮ್ಮ. ಪಾಪ ಅವಳು ತುಂಬಾ ಕಷ್ಟಪಡ್ತಿದ್ದಾಳ ಅನ್ಸತ್ತೆ. ಅವಳು ಹೇಳಿದ್ ಕೇಳಿ ಗೊತ್ತಿಲ್ದೆ ಅಳು ಬಂತಮ್ಮ. ಸರಿ ಸರಿ, ತಿಂಡಿಗ್ ಬನ್ನಿ ಅಂತ ಕರಿಯೋಕ್ ಬಂದೆ. ಬನ್ನಿ. ಅಯ್ಯಪ್ಪ, ಅಜ್ಜಿ, ನಿಮ್ಮಮ್ಮ ಹೊರಗಡೆ ಹೊರಟೋದ್ಲು. ಏನೋ ಮನ್ಸಿಗೆ ಬಂದಿದ್ದನ್ನೆಲ್ಲ ಹೇಳಿ ನಿಭಾಯಿಸ್ತೆ ಅಜ್ಜಿ. ಅಮ್ಮ ನಂಬುದ? ಚೆನ್ನಾಗಿ ನಿಭಾಯಿಸ್ತೆ. ನೀನ್ ಯಾರು? ನನ್ ಮೊಮ್ಮಗಳಲ್ವಾ? ದಯವಿಟ್ಟು ಇನ್ಮೇಲೆ ನೀನ್ ಅಳ್ಬೇಡ ಕಣೆ. ಒಳ್ಳೇದೇ ಆಗತ್ತೆ, ಮನ್ಸಿಂದ ಅದನ್ನ ನಂಬು. ಸರಿ ಕಣೆ, ನಾನ್ ಇನ್ಮೇಲೆ ಧೈರ್ಯವಾಗಿರ್ತೀನಿ. ದೇವಿ, ಇನ್ಮೇಲೆ ಫೋನ್ನ ಸ್ಪೀಕರ್ಲಿಟ್ಟು ಮಾತಾಡೋದ್ ಬೇಡ, ಊರ್ಗೆ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ನಮ್ಮ ಹತ್ರ ನೀಲಿ ಹಲ್ಲಿದೆ ಅಲ್ವಾ, ಅದನ್ನ ಹಾಕೊಂಡ್ ಮಾತಾಡೋಣ. ನೆನ್ಪಿಟ್ಕೋ. ನೀಲಿ ಹಲ್ಲ? ಅದೇನದು? ಅದು ಊಟೋದ್ಗೆ ಅಜ್ಜಿ ಹಾಗೆ ಹೇಳ್ತಿರೋದು ಕಣೆ. ಭಾಗ್ಯ, ನನ್ ಡಾರ್ಲಿಂಗ್, ನೀನ್ ನಮ್ಗೆ ಅಜ್ಜಿಯಾಗಿ ಸಿಕ್ಕಿದ್ದು ನಮ್ ಭಾಗ್ಯ. ಓಕೆ ಓಕೆ. ಭಾಗ್ಯ ಯಾವತ್ತು ಸಮಸ್ಯೆ ನೋಡಿ ಓಡಲ್ಲ, ಸಮಸ್ಯೆನೇ ಭಾಗ್ಯ ನೋಡಿ ಓಡೋಗುತ್ತೆ. ಧೈರ್ಯವಾಗಿರಮ್ಮ. ಆ ಸರೋಜಾದೇವಿಗೆ ಸರಿಯಾಗಿ ಬುದ್ಧಿ ಕಲ್ಸಿ ಆ ಅಭಿನಲ್ಲಿ ಕರ್ಕೊಂಬಂದ್ ಸೇರ್ಸ್ಬಿಡು. ಇಲ್ ನೋಡು, ನೀನು ಹೊತ್ತೊತ್ತಿಗೆ ಊಟ ಮಾಡಿ ಆರೋಗ್ಯ ನೋಡ್ಕೋ, ಜಾಸ್ತಿ ಯೋಚನೆ ಮಾಡ್ಬೇಡ. ಸರಿ ಅಜ್ಜಿ. ಐ ಲವ್ ಯು. ಐ ಕಿಸ್ ಯು. ಅಕ್ಕ, ಐ ಮಿಸ್ ಯು ಅಕ್ಕ. ಏ ಹಬಿ, ಪೂಜಾಗೆ ನಿನ್ಗೆ ಮದ್ವೆ ಮಾಡ್ಬೇಕು ಅಂತಿದ್ದಾರೆ. ನಡೆಯೋಕ್ ಬಿಟ್ಬಿಡ್ತೀನಾ? ಅಬಿ ಅಬಿ ಅಬಿ, ತಿಂಡಿ ಮಾಡ್ದ್ಯಾ? ಮತ್ತೆ ಮಾತ್ರೆ ತಗೋಬೇಕು ತಾನೆ? ಇರೋ ತಗೋ ಬರ್ತೀನಿ. ಇವ್ನು ಯಾವಾಗಲೂ ಈ ಸ್ಥಿತಿಯಲ್ಲೇ ಇದ್ರೇನೆ ನಮ್ಮ ಕೆಲಸ ಆಗೋದು. ಇದು ರಾತ್ರಿ ಕೊಡಬೇಕಾಗಿರೋ ನಿದ್ದೆ ಮಾತ್ರೆ ಈಗ ಕೊಡ್ತೀನಿ.